ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಎಲ್ಲರೂ ಹೆಂಗಿದ್ರ? ಎಲ್ಲರೂ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತೇನಂದ್ರೆ ಫ್ರೆಂಡ್ಸ, ಸಿಂಪಲ್ನಾಗ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರ್ಸೋಣ ಅಂತೇಳಿ ಮಾಡೀನಿ. ಬರ್ರಿ ನೋಡ್ಕೊಂಬರೋಣ ಏನೇನು ಬೇಕು, ಹೆಂಗೆ ಮಾಡೋದು ಅಂಥೇಳಿ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಮೊದಲು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಳುವ. ನೋಡ್ರಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡೆ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕಿಟ್ಕೊಂಬಿಡೋಣ. ಇದೊಂದು ಒಳ್ಳೆ ಸಿಂಪಲ್ನಾಗ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ. ಆರಾಮಾಗಿ ನೀವು ಮಾಡ್ಕೊಂಡು ತಿನ್ಬೋದು. ನೋಡ್ರಿ, ಇಲ್ಲಿ ಕ್ಯಾಬೇಜ ತೊಗೊಂಡೆ. ಉಳ್ಳಾಗಡ್ಡಿ ಏನು ಬೇಡ, ಇದಕ್ಕೆ ಕ್ಯಾಬೇಜ ಒಂದ್ಲಿ ಸಾಕು. ಕ್ಯಾಬೇಜ ಒಂದು ಸ್ವಲ್ಪ ಕಟ್ ಮಾಡ್ಕೊಳೋಣ. ಎಲ್ಲ ಸಣ್ಣ ಸಣ್ಣ ಕಾಯಿ ಕಟ್ ಮಾಡ್ಕೊರಿ. ನೋಡಿ ಫ್ರೆಂಡ್ಸ್, ಕಟ್ ಆಯ್ತು. ಇಷ್ಟ ದೊಡ್ಡದಿದ್ರೆ ಏನು ತೊಂದರೆ ಇಲ್ಲ, ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು. ಇದನ್ನ ಸೈಡಿಗೆ ಇಟ್ಬಿಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ರವೆ ತೊಗೊತಾ ಇದ್ದೀನಿ ನಾನು. ಸಣ್ಣ ರವೆ ತೊಗೋರಿ. ಇಲ್ಲಿ ನಾನು ಒಂದು ಕಪ್ ರವೆ ತೊಗೊತೀನಿ. ನೋಡ್ರಿ, ಇಷ್ಟು ತೊಗೊಂಡ್ರೆ ಸಾಕು. ನೋಡ್ರಿ, ಸೂಜಿ ರವೆ ಅಂತ ಬರ್ತೈತಲ್ಲ, ಸೂಜಿ ರವೆ. ಓಕೆ, ಒಂದು ಕಪ್ ರವೆ ಸಾಕು ನಮ್ಗೆ. ಅದನ್ನ ಏನಿಲ್ಲ ನೋಡ್ರಿ, ಒಂದು ಪಾತ್ರೆ ಒಳಗೆ ಒಂದು ಕಪ್ ರವಾನ ಹಾಕೊಂಬಿಡೋಣ. ಹಾಕೊಂಡಾಯ್ತಲ್ಲ. ನೆಕ್ಸ್ಟ್ ಏನಿಲ್ಲ, ನಮ್ಗೆ ಒಂದು ಕಪ್ ಮೊಸರು ಬೇಕು. ಒಂದು ಕಪ್ಪಷ್ಟು ಮೊಸರು ಹಾಕೋಣ. ನೋಡ್ರಿ, ಒಂದು ಕಪ್ ಮೊಸರು ಹಾಕೊಂಡ್ಮೇಲೆ ಏನಿಲ್ಲ, ಮೊಸರನ್ನ ಈಗ ರವಕ್ಕೆ ಹಾಕ್ಬಿಡೋಣ. ಹಾಕಿ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಒಂದು ಕಪ್ ರವೆ, ಒಂದು ಕಪ್ಪು ಮೊಸರು. ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ, ನೀರು ಹಾಕೋದ ಬೇಡ. ನೋಡ್ದ, ಇಷ್ಟ್ರಾಗ ಆಗೋತದ ನೋಡ್ರಿ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಸಾಕದೆ, ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡ್ರಿ, ಇಷ್ಟ ಆಯ್ತಲ್ಲ. ಒಂದು 2-3 ನಿಮಿಷ ನೆನಿಲಿದೆ. ರವೆ ಸ್ವಲ್ಪ ನೆನಿಲಿ ಮೊಸರು ಒಳಗಡೆ. ಭಾಳ ಸಿಂಪಲ್ನಾಗೈತೆ ಮತ್ತು ಭಾಳ ಚಲೋ ಆಕೈತಿ ಸ್ನ್ಯಾಕ್ಸ್. ನೀವು ಅರ್ಜೆಂಟ್ ಏನಾರ ಮನೇಲಿ ಯಾರು ಬಂದಾಗ ಮಾಡ್ಬೇಕಂದ್ರೆ ಇದು ಮಾಡೋಕೆ ಅಡ್ಡಿಲ್ಲ, ಏನು ತೊಂದರೆ ಇಲ್ಲ. ನೋಡಿರಿ ಫ್ರೆಂಡ್ಸ್, ಒಂದೇ 3-4 ನಿಮಿಷ ಏನಾದ್ರು ಸಾಕದೆ. ಆಮೇಲೆ ಏನಿಲ್ಲ, ಕಟ್ ಮಾಡ್ಕೊಂಡಿದ್ವಲ್ಲ 5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕ್ಯಾಬೇಜ, ಅದನ್ನೆಲ್ಲ ಇದಕ್ಕೆ ಹಾಕ್ಬಿಡೋಣ. ನೋಡಿರಿ, ಇಷ್ಟು ಹಾಕೊಂಡ್ಮೇಲೆ ಇಲ್ಲೇ ನೋಡಿರಿ ಫ್ರೆಂಡ್ಸ್, ನಾನು ಕರಿಮೇವು ತೊಗೊಂಡಿನಿ. ಕರಿಮೇವು ಅಂದ್ರೆ ಇದು ಸ್ವಲ್ಪ ಒಣಗೈತೆ. ಒಣಗಿದ ಕರಿಮೇವು ಹಾಕಿದ್ರು ಏನು ತೊಂದರೆ ಇಲ್ಲ. ಕರಿಮೇವು ತೊಗೊಂಡಿನಿ. ಆಲ್ರೆಡಿ ತೊಳೆದಿಟ್ಟಿದ್ದೆ ನಾನು ಮೊನ್ನೆ. ಹಾಕ್ಬಿಡೋಣ, ಹಿಂಗೆ ಕರ್ಕರ ಅಂತಾನೆ ಇರ್ಬೇಕದೆ. ಹಾಕ್ಕೊಂಡೇನಿಲ್ಲ, ಒಂದು ಸತಿ ಮಿಕ್ಸ್ ಮಾಡಿಬಿಡೋಣ ಎಲ್ಲನೂ. ನೀವು ಖಾರ ಜಾಸ್ತಿ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕೋರಿ, ಏನು ತೊಂದರೆ ಇಲ್ಲ. ಇಲ್ಲಾಂದ್ರೆ ಮೇಲೆ ಒಣ ಮೆಣಸಿನ್ಕಾಯಿ ಹಾಕೋರಿ, ಒಣ ಖಾರ. ನೋಡಿರಿ, ನೀರು ಹಾಕಿಲ್ಲ, ಬರೀ ಮೊಸರು ಮತ್ತು ರವೆ ಹಾಕಿದ್ದಿಷ್ಟ. ಇಷ್ಟ ಆಗ್ಬಿಟ್ರೆ ಸಾಕದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಏನಂತ ಹೇಳ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಮಿಕ್ಸ್ ಆಯ್ತಲ್ಲ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಖಾರ ಬೇಡ. ನಾ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಖಾರನ. 1 ಟೇಬಲ್ ಸ್ಪೂನ್ ಬೇಡ ಅನಿಸಿದ್ರೆ 2 ಟೇಬಲ್ ಸ್ಪೂನ್ ಹಾಕೋಣಕ್ಕೆ ಅಡ್ಡಿಲ್ಲ. ನಾ 2 ಟೇಬಲ್ ಸ್ಪೂನ್ ಹಾಕೋತೀನಿ. ನೋಡಿರಿ, ಈಗ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ. ನಾನು ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂತೀನಿ. ನೋಡಿರಿ, ಇಷ್ಟು ಉಪ್ಪು ಹಾಕೊಂಡು ಸಾಕು. ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಲಿ ಅಂಥೇಳಿ, ಸ್ವಲ್ಪ ರೇಜಿಂಗ್ ಎಲ್ಲ ಆಗಲಿ ಅಂಥೇಳಿ ನಾವೆಲ್ಲ ಬೇಕಿಂಗ್ ಸೋಡಾ ಹಾಕೋಣ. ನೋಡಿರಿ, ಸ್ವಲ್ಪ ಒಂದೇ ಚಿಟಿಗೆ ಎಷ್ಟು ಹಾಕೋರಿ, ಭಾಳ ಹಾಕೊಳಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ಹಾಕೋರಿ ಸಾಕು. ನೋಡಿರಿ, ಇಷ್ಟು ಹಾಕೋಣದ, ಮತ್ತೇನು ಹಾಕೋಣಂಗಿಲ್ಲ. ಈಗೇನಿಲ್ಲ, ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇದನ್ನ. ಉಪ್ಪು ಖಾರ ಎಲ್ಲ ಸ್ವಲ್ಪ ಟೇಸ್ಟ್ ನೋಡಿರಿ. ಯಾಕಂದ್ರೆ ದಿನ ಅಡುಗೆ ಮಾಡಿ ರೂಢಿ ಇದ್ದರಿಗೆಲ್ಲ ಉಪ್ಪು ಖಾರ ಟೇಸ್ಟ್ ನೋಡೋಂಗಿಲ್ಲ ಅವ್ರು, ಹಂಗೆ ಹಾಕ್ತಾರೆ. ಬಟ್ ಗೊತ್ತಿಲ್ದಾರಲ್ಲ, ನೋಡ್ಕೊಳಕ್ಕೆ ಅಡ್ಡಿ ಇಲ್ಲ, ತೊಂದರೆ ಏನಿಲ್ಲ. ನೋಡಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮಸ್ತ್ ಬರ್ತೈತೆ. ನೋಡಿ ಫ್ರೆಂಡ್ಸ್, ರೆಡಿ ಆಯ್ತು. ಈಗ ಎಣ್ಣೆ ಕಾಯಕ್ಕೆ ಇಡನ್ರಿ, ಮಾಡನ್ರಿ, ತಿನ್ನನ್ರಿ, ಹೆಂಗೆ ಬರ್ತೈತೆ ಟೇಸ್ಟ್ ಅಂತ ನೋಡೋಣ. ಓಕೆ ಫ್ರೆಂಡ್ಸ್.
ಹಾಂ ಫ್ರೆಂಡ್ಸ್, ಬೆಂಕಿನ ಹೊತ್ತ ಈಗ ಮಾಡಕ್ಕೆ ಎಲ್ಲ ರೆಡಿ ಮಾಡಿ ಆಯ್ತು. ಈಗ ಬಾಳ್ಗಿ ಇಟ್ಟು ಸ್ನ್ಯಾಕ್ಸ್ನ ಸ್ಟಾರ್ಟ್ ಮಾಡಿಬಿಡೋಣ. ಓಕೆ ಫ್ರೆಂಡ್ಸ್, ಬರ್ರಿ ಫ್ರೆಂಡ್ಸ್, ತವಾನು ಕಾಯ್ತು. ಈಗ ಎಣ್ಣೆ ಹಾಕ್ಬಿಡೋಣ. ಹೊಗೆನೂ ಸ್ವಲ್ಪ ಆಗೈತೆ, ಬೆಂಕಿನೂ ಸರಿಯಾಗಿ ಮಸ್ತ್ ಹತ್ಕೊಂಡೈತೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಎಣ್ಣೆ ಎಲ್ಲ ಕಾದೈತೆ. ಈಗ ಒಂದೊಂದು ಬಿಟ್ಬಿಡೋಣ ನೋಡಿ. ಸಣ್ಣ ಸಣ್ಣ ಮಾಡ್ಕೊಂಡ್ಬಿಡ್ಬೇಕು. ನೋಡಿರಿ, ಇಷ್ಟಿಷ್ಟು ಮಾಡ್ಕೊಂಡ್ಬಿಟ್ರೆ ಸಾಕು. ಬೇಕಂದ್ರೆ 2 ಭಾಗ ಮಾಡ್ಕೊರಿ ಅದ್ರಾಗ ಒಂದು ಸರಿ ತೊಗೊಂಡ್ಮ್ಯಾಗ. ಸ್ವಲ್ಪ ಸಣ್ಣದೇ ಇರಲಿ, ಸಣ್ಣದಿದ್ರೆ ಅದು ಚೆನ್ನಾಗಿ ತಿನ್ನಕ್ಕೆ ಟೇಸ್ಟ್ ಚಲೋ ಬರ್ತೈತೆ ಅಂತ ಅಷ್ಟೆ, ಮತ್ತೇನಿಲ್ಲ. ಭಾಳ ಅತಿ ಬೇಗವಾಗಿ ಮಾಡ್ಕೋಬೋದು. ಸ್ನ್ಯಾಕ್ಸ್ ಇದು ಭಾಳ ಚಲೋ ಇರ್ತೈತಿ. ಈಗ ಬಜ್ಜಿ ಗಿಜ್ಜಿ ಎಲ್ಲ ತಿಂದ ಬೇಜಾರಾಗಿರ್ತೈತಲ್ಲ, ಇದನ್ನ ಆರಾಮ ಸಲೀಸಾಗಿ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿದೆಲ್ಲ ನೋಡಿದ್ರಲ್ಲ ಎಷ್ಟು ಈಜಿ ಇತ್ತು ಅಂತೇಳಿ. ಅಷ್ಟೇ, ಭಾಳ ಐಟಮ್ ಏನು ಹಾಕೋದಿರಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟ ಆಯ್ತಲ್ಲ, ಒಂದು ಸರಿ ಉಲ್ಟಾ ಮಾಡಿಬಿಡೋಣ. ಒಂಥರ ಪಕೋಡ ಆದಂಗೆ ಆಗ್ತೈತಿ ನೋಡ್ರಿ. ಇದು ಬಜ್ಜಿ ಆಗಲ್ಲ, ಬಜ್ಜಿ ಥರ ಅಲ್ಲ, ಪಕೋಡ ಥರ ಭಾಳ ಚಲೋ ಇರ್ತೈತಿ. ಟೇಸ್ಟ್ ಮಾತ್ರ ಸೂಪರ್ ಇರ್ತೈತಿ. ಏನು ಇಷ್ಟ ಐಟಮ್ ಹಾಕೊಂಡು ಮಾಡೋದು ಈಸಿಯಾಗಿ. ನೀವೇನು ಸಾಯಂಕಾಲ ಒಂದು 10-15 ನಿಮಿಷ ಮಾಡಿಬಿಡ್ಬೋದು. ನೋಡಿ ಫ್ರೆಂಡ್ಸ್, ಫ್ರೈ ಆಯ್ತು. ಬಟ್ ಏನಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿರಿ, ಯಾಕಂದ್ರೆ ಗಟ್ಟಿ ಆಗ್ಬೇಕದ. ಸುಮಾರು ಒಂದು 5-6 ನಿಮಿಷ ಅನ್ಕೆ ಫ್ರೈ ಮಾಡ್ಬೇಕು, ಅಂದ್ರೆ ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿ ಬರ್ತೈತೆ ಅಂತ. ಬೇಗ ತೆಗ್ಬಿಟ್ಟು ಅಂದ್ರೆ ಮಿದು ಇರ್ತೈತಿ. ನೋಡ್ರಿ, ಇಷ್ಟ ಫ್ರೈ ಆಗ್ಬಿಟ್ರೆ ಸಾಕು. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಸೂಪರಾಗಿ ಸಖತ್ತಾಗಿ ಬಂದೈತೆ ಅನ್ಕೋತೀನಿ. ಟೇಸ್ಟ್ ಒಂದು ನೋಡುವಂಥ ಬಾಕಿ ಐತೆ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ. ಸೂಪರ್ ಆಗೈತೆ. ಮತ್ತೇನಂದ್ರೆ ನೀವು ಭಾಳ ಈಸಿಯಾಗಿ ಮಾಡ್ಕೋಬೋದು ಅಂತ ಅಷ್ಟ, ಮತ್ತೇನಿಲ್ಲ. ಸಾಯಂಕಾಲದ ಸ್ನ್ಯಾಕ್ಸ್. ನೋಡಿ ಫ್ರೆಂಡ್ಸ್, ಮಸ್ತಾಗಿ ಬಂದೈತಿ. ಬಿಸಿ ಭಾಳ ಐತಿ. ಇನ್ನೊಂದ್ಸತಿ ಅಲ್ಲಿ ಹಾಕ್ತಾ ಇದ್ದಾರೆ, ಇನ್ನೊಂದ್ಸರಿ ಹಾಕ್ಬಿಟ್ರೆ ಆಯ್ತು. ನೋಡ್ರಿ, ಅಷ್ಟು ಸಣ್ಣ ಮಾಡಿ ಹಾಕ್ಬಿಟ್ರೆ ಸಾಕು ನೀವು. ಬರ್ರಿ ಫ್ರೆಂಡ್ಸ್, ನೋಡೋಣ. ಸ್ವಲ್ಪ ಆರ್ತೆ ಹೆಂಗಾಗೈತೆ ಟೇಸ್ಟ್ ನೋಡೋಣ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ. ಫುಲ್ ರವೆ ಎಲ್ಲ ಹೆಂಗಾಗೈತೆ ನೋಡ್ರಿ ಮೇಲ್ಗಡೆ. ಇಲ್ಲಿ ನಾ ಖಾರದ ಚಟ್ನಿ ತೊಗೊಂಡೇನೆ. ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಸಖತ್ತಾಗಿ ಸೂಪರಾಗಿ ಬಂದೈತೆ. ನೋಡ್ರಿ, ಮನೇಲಿ ಟ್ರೈ ಮಾಡಿರಿ ಒಂದ್ಸರಿ, ಕಳೆದು ಹೋಗ್ಬಿಡ್ತೀರ. ಇದ ಹೇಳ್ತೇನೆ ಫ್ರೆಂಡ್ಸ್, ಟೇಸ್ಟ್ ಬಗ್ಗೆ ಎಣ್ಣೆ ಮಾತಾ ಇಲ್ಲ, ಅಷ್ಟೊಂದು ಸೂಪರಾಗಿ ಬಂದೈತಿ. ನೋಡ್ರಿ, ಮನೇಲಿ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೇನೆ. ನಾಳೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತಿ. ಬಾಯ್ ಬಾಯ್, ಲವ್ ಯು ಫ್ರೆಂಡ್ಸ್.